ಎಲ್ಲಾ ಪಾಂಡವರನ್ನು ಕೊಂದು ನಿನ್ನ ಆಜನ್ಮವೈರಿ ಭೀಮನ ತಲೆಯನ್ನ ತಂದಿದ್ದೇನೆ, ತೆಗೆದುಕೋ ಎಂದು ಹೇಳಿ ತಾನು ಕತ್ತರಿಸಿ ತಂದಿದ್ದ ತಲೆಯೊಂದನ್ನು ದುರ್ಯೋಧನನ ಕಡೆಗೆ ಎಸೆದಾಗ ದುರ್ಯೋಧನನ ಆನಂದಕ್ಕೆ ಪಾರವೇ ಇರಲಿಲ್ಲ. ಆತನ ಮನಸ್ಸಲ್ಲಾಗಲೇ ನಿನ್ನಂಥ ಮಿತ್ರ ಮತ್ತೋರ್ವನಿಲ್ಲ ಎಂಬ ಭಾವನೆ ಬಂದುಬಿಟ್ಟಿತ್ತು. ಆದರೆ ಈ ಸಂತೋಷ ಬಹುಕಾಲ ಉಳಿಯಲಿಲ್ಲ. ಇದೆಂತಹ ಪ್ರಮಾದವನ್ನು ಮಾಡಿದೆ ನೀನು? ಈ ನೀಚಕೃತ್ಯಕ್ಕೆ ಕ್ಷಮೆಯೇ ಇಲ್ಲ. ನನ್ನನ್ನು ನಿಜವಾಗಿ ಕೊಂದವನು ಭೀಮನಲ್ಲ, ನೀನು ಎಂಬ ಮಾತುಗಳು ದುರ್ಯೋಧನನ ಬಾಯಿಂದ ಬಂದಾಗಲೇ ಆತನಿಗೆ ನಾನು ಕೊಂದಿರುವುದು ಪಾಂಡವರನ್ನಲ್ಲ, ಪಾಂಡವರ ಮಕ್ಕಳಾದ ಉಪಪಾಂಡವರನ್ನ ಎಂದು ತಿಳಿದದ್ದು. ಇಂತಹ ಶಿಶುಹತ್ಯೆಯಿಂದ ಇಂದಿಗೂ ನೋವು ಅನುಭವಿಸುತ್ತಿರುವ ವ್ಯಕ್ತಿ ಅಶ್ವತ್ಥಾಮ. ಆತ ಕೃಷ್ಣನಿಂದಲೇ ಕುಷ್ಠರೋಗದ ಶಾಪ ಪಡೆದಿದ್ದೇಕೆ? ಸಂಪೂರ್ಣ ಪಾಂಡವರೆಲ್ಲರನ್ನೂ ಜಯಿಸಬಹುದಾಗಿತ್ತು, ಆದರೂ ಪುಟ್ಟ ಮಕ್ಕಳನ್ನು ಕೊಂದಿದ್ದೇಕೆ? ಸ್ನೇಹಿತರೆ, ಅಶ್ವತ್ಥಾಮನ ಕುರಿತ ಈ ವಿಶೇಷ ಕಥಾಸಂಚಿಕೆಗೆ ಸ್ವಾಗತ. ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕಥೆಯನ್ನು ಆರಂಭಿಸೋಣ. 5000 ವರ್ಷಗಳಿಂದ ಭೂಮಿಯಲ್ಲಿಯೇ ಬದುಕಿದ್ದಾನೆ ಎಂದು ಹೇಳಲಾಗುವ ಅಶ್ವತ್ಥಾಮ ಗುರು ದ್ರೋಣಾಚಾರ್ಯ ಮತ್ತು ಅವರ ಪತ್ನಿ ಕೃಪಿಯ ಏಕೈಕ ಮಗ. ಆತ ಶಿವನ ವರಪ್ರಸಾದ. ಹೀಗಾಗಿ ಶಿವಾಂಶವನ್ನು ಪ್ರತಿನಿಧಿಸುವ ಮಣಿ ಶಿವನ ಮೂರನೇ ಕಣ್ಣಿನ ಹಾಗೆ ಅಶ್ವತ್ಥಾಮನ ಹಣೆಯ ಮೇಲೆ ಹುಟ್ಟಿನಿಂದಲೇ ರಾರಾಗಿಸುತ್ತಿತ್ತು. ಹುಟ್ಟಿದಾಗ ಆ ಮಗು ಅಳಲಿಲ್ಲ, ಬದಲಾಗಿ ಕುದುರೆಯ ಹಾಗೆ ಕಿರುಚಿಕೊಂಡಿತು. ತಕ್ಷಣ ಅಶರೀರವಾಣಿಯೊಂದು, ಇವನೊಬ್ಬ ಚಿರಂಜೀವಿ, ಈತನಿಗೆ ಅಶ್ವತ್ಥಾಮ ಎಂದು ಹೆಸರಿಡಿ ಎಂದು ಹೇಳಿದ್ದರಿಂದ ಅಶ್ವತ್ಥಾಮ ಎಂಬ ಹೆಸರಿನ್ನೀಡಲಾಯಿತು. ಯಾವ ಆಯುಧವಾಗಲಿ, ರೋಗವಾಗಲಿ, ಹಸಿವು ಬಾಯಾರಿಕೆಗಳಾಗಲಿ ಯಾರಿಂದಲೇ ಆಗಲಿ ಅವನನ್ನು ಕೊಲ್ಲಲಾಗುವುದಿಲ್ಲ. ಆತನಿಗೆ ಹುಟ್ಟಿನಿಂದಲೇ ಅಮರತ್ವ ದೊರಕಿತ್ತು. ಹೀಗಾಗಿ ಸಪ್ತ ಚಿರಂಜೀವಿಗಳಲ್ಲಿ ಅಶ್ವತ್ಥಾಮ ಕೂಡ ಒಬ್ಬ. ದ್ರೋಣಾಚಾರ್ಯರಿಗೆ ಅಶ್ವತ್ಥಾಮನು ಕೇವಲ ಋಷಿಯೋ ಸನ್ಯಾಸಿ ಗುರುವೋ ಆಗುವಷ್ಟೇ ಮೀಸಲು ವ್ಯಕ್ತಿಯಲ್ಲ. ಆತನಲ್ಲೊಂದು ವಿಶೇಷತೆಯಿದೆ, ಸಮರ್ಥ ಯೋಧನಾಗಬಲ್ಲ ತಾಕತ್ತಿದೆ ಎಂಬುದು ತಿಳಿದಿತ್ತು. ಹೀಗಾಗಿ ಅರ್ಜುನನಷ್ಟೇ ಸಮರ್ಥ ಬಿಲ್ವಿದ್ಯೆಯನ್ನ ದ್ರೋಣಾಚಾರ್ಯರು ತನ್ನ ಮಗನಿಗೂ ಹೇಳಿಕೊಟ್ಟಿದ್ರು. ಬ್ರಹ್ಮಾಸ್ತ್ರ ಪ್ರಯೋಗಿಸುವ ವಿದ್ಯೆ ಕೇವಲ ಅರ್ಜುನನಿಗೆ ಮಾತ್ರ ಹೇಳಿಕೊಟ್ಟಿದ್ದಾರೆಂದು ಎಲ್ಲರೂ ಭಾವಿಸಿದ್ರು. ಆದಾಗಿಯೂ ಆ ವಿದ್ಯೆಯನ್ನು ಅಶ್ವತ್ಥಾಮನಿಗೂ ಹೇಳಿಕೊಟ್ಟಿದ್ರು. ಆದರೆ ಬ್ರಹ್ಮಾಸ್ತ್ರವನ್ನು ಮರಳಿ ಪಡೆಯುವ ವಿದ್ಯೆ ಮಾತ್ರ ಅಶ್ವತ್ಥಾಮನಿಗೆ ತಿಳಿದಿರಲಿಲ್ಲ. ಇದು ತನ್ನ ನೆಮ್ಮದಿಯನ್ನೇ ಕೆಡಿಸಬಹುದೆಂಬ ಕಲ್ಪನೆ ಸಹ ಆತನಿಗೆ ಇರಲಿಲ್ಲ. ಅಶ್ವತ್ಥಾಮ ಎಲ್ಲ ಋಷಿಪುತ್ರರಂತೆ ಶಾಸ್ತ್ರವೇದಾಂತಗಳ ಪಾರಂಗತನೂ ಆಗಿದ್ದ, ಅದ್ಭುತ ಯುದ್ಧಪಟುವೂ ಆಗಿದ್ದ. ಆದರೆ ಭಾವನೆಗಳ ಮೇಲೆ ಹಿಡಿತ ಇರಲಿಲ್ಲ. ಶಿವನ ಅಂಶವಾಗಿದ್ದರಿಂದ ಕೋಪವೆಂಬುದು ರಕ್ತಗತವಾಗಿಬಿಟ್ಟಿತ್ತು. ಕೆಲವೊಮ್ಮೆ ಅದು ಅತಿರೇಕವನ್ನು ತಲುಪಿದುಂಟು. ಅಶ್ವತ್ಥಾಮನಿಗೆ ಅತಿಯಾತ್ಮೀಯ ವ್ಯಕ್ತಿಗಳೆಂದರೆ ತನ್ನ ತಂದೆ ದ್ರೋಣಾಚಾರ್ಯ ಹಾಗೂ ಪ್ರಾಣಮಿತ್ರ ದುರ್ಯೋಧನ. ಕರ್ಣನಿಗೆ ದುರ್ಯೋಧನನ ಮೇಲೆ ಯಾವ ಮಟ್ಟಿಗಿನ ಸ್ನೇಹ ಇತ್ತು, ಅದೇ ಪರಿಯಾದ ಸ್ನೇಹ ಅಶ್ವತ್ಥಾಮನಿಗೂ ಇತ್ತು. ಹೀಗಾಗಿ ಕುರುಕ್ಷೇತ್ರ ಕದನದಲ್ಲಿ ಆತ ದುರ್ಯೋಧನನ ಸೇನೆಯನ್ನು ಸೇರಿದ್ದ. ಈ ಯುದ್ಧದಲ್ಲಿ ಸಾಕಷ್ಟು ಬಾರಿ ಭೀಮ, ಯುಧಿಷ್ಠಿರ, ದೃಷ್ಟದ್ಯುಮ್ನರನ್ನು ಅನೇಕ ಬಾರಿ ಸೋಲಿಸಿ ಗಾಯಗೊಳಿಸಿದ್ದ. ಯುದ್ಧದ 11ನೇ ದಿನ ದ್ರೋಣಾಚಾರ್ಯರು ಕುರುಸೇನೆಗೆ ಸೇನಾಧಿಪತಿಯಾಗಿ ನೇತೃತ್ವ ವಹಿಸಿದ ನಂತರ ತನ್ನ ತಂದೆಯೇ ಈ ಗೆಲುವಿನ ರೂವಾರಿಯಾಗಬೇಕೆಂಬ ಹಠದಿಂದ ಅಶ್ವತ್ಥಾಮ ಹೋರಾಡುತ್ತಿದ್ದ. ಮಹಾಭಾರತದ 14ನೇ ದಿನ ಜಯದ್ರಥನನ್ನು ಕೊಲ್ಲಲು ಪ್ರತಿಜ್ಞೆ ಮಾಡಿದ್ದ ಅರ್ಜುನನಿಗೆ ಆ ದಿನ ಅಶ್ವತ್ಥಾಮನನ್ನು ದಾಟಿ ಹೋಗಬೇಕಾದ ಸವಾಲಿತ್ತು. ಆದರೆ ಕೃಷ್ಣನ ಮಾಯಾಜಾಲ ರಚನೆಯಾಗುವವರೆಗೂ ಕೂಡ ಅರ್ಜುನನ ಜೊತೆಗೆ ಹೋರಾಡಬೇಕಾದಾಗಲೇ ಅಶ್ವತ್ಥಾಮನ ಪರಾಕ್ರಮದ ಪರಿಚಯವಾಗಿತ್ತು. ಕೃಷ್ಣ ಜಯದ್ರಥನನ್ನು ಕೊಲ್ಲಲು ಮಾಡಿದ ತಂತ್ರಗಾರಿಕೆಗಳಿಂದ ಕೋಪಿಸಿಕೊಂಡು ತನ್ನ ಬಳಿಯಿದ್ದ ನಾರಾಯಣೀ ಅಸ್ತ್ರವನ್ನು ಪಾಂಡವರ ಮೇಲೆ ಪ್ರಯೋಗಿಸಿದ್ದ. ಅದು ಎಲ್ಲರನ್ನೂ ಒಟ್ಟಿಗೆ ಕೊಲ್ಲಬಲ್ಲ ಆಯುಧವಾಗಿತ್ತು. ಆದರೆ ಕೃಷ್ಣನ ಸಲಹೆಯಂತೆ ಎಲ್ಲರೂ ತಮ್ಮ ಬಳಿಯಿದ್ದ ಅಸ್ತ್ರಗಳನ್ನು ತ್ಯಜಿಸಿ ಶರಣಾಗಿದ್ದರಿಂದ ನಾರಾಯಣೀ ಅಸ್ತ್ರ ಯಾರನ್ನೂ ಕೊಲ್ಲಲಿಲ್ಲ. ಆ ದಿನದ ರಾತ್ರಿಯ ಯುದ್ಧದಲ್ಲಿ ಘಟೋತ್ಕಜ ಮತ್ತು ಅವನ ಮಾಯಾವಿ ಸೈನ್ಯ ಕುರುಪಡೆಯ ಒಂದು ಅಕ್ಷೋಹಿಣಿ ಸೈನ್ಯವನ್ನೇ ನುಂಗಿಬಿಟ್ಟಿತ್ತು. ಆದರೆ ಘಟೋತ್ಕಜನಿಗೆ ಹೆದರದೆ ಆತನಿಗೆ ಸ್ವಲ್ಪವಾದರೂ ಭಯ ಹುಟ್ಟಿಸಿದ್ದು ಅಶ್ವತ್ಥಾಮ ಮಾತ್ರ. ಆತ ಯುದ್ಧಭೂಮಿಯಲ್ಲಿ ಇರುವವರೆಗೂ ಪಾಂಡವರ ಸೈನ್ಯವನ್ನು ಚಿಕ್ಕದಾಗಿಸುತ್ತಿಲ್ಲೇ ಇದ್ದ. ಸುಮಾರು 1 ಲಕ್ಷಕ್ಕಿಂತಲೂ ಹೆಚ್ಚಿನ ಪಾಂಡವ ಸೈನಿಕರನ್ನು ಕೊಂದದ್ದು ಅಶ್ವತ್ಥಾಮನ ಬಾಣಗಳು. ಯುದ್ಧದ 15ನೇ ದಿನದವರೆಗೂ ದ್ರೋಣಾಚಾರ್ಯರನ್ನು ತಡೆಹಿಡಿಯೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಕೃಷ್ಣನ ಸಲಹೆಯಂತೆ ಇಂದ್ರವರ್ಮನ ಆನೆ ಅಶ್ವತ್ಥಾಮನನ್ನು ಕೊಂದು ಯುಧಿಷ್ಠಿರನಿಂದ ಅಶ್ವತ್ಥಾಮ ಹತನಾದ ಎಂದು ಕೂಗಿಸಿ ಶಸ್ತ್ರತ್ಯಾಗ ಮಾಡಿದ್ದ ದ್ರೋಣರನ್ನು ಕೊಂದಾಗ ಅಶ್ವತ್ಥಾಮನಿಗೆ ಈ ಯುದ್ಧದಲ್ಲಿ ಕೌರವರ ಸೋಲು ಖಂಡಿತ ಎಂದು ಅರ್ಥವಾಯಿತು. ತನ್ನ ತಂದೆಯನ್ನು ಕಳೆದುಕೊಂಡವನು ಸ್ನೇಹಿತನನ್ನು ಉಳಿಸಿಕೊಳ್ಳುವ ಸಲುವಾಗಿ ದುರ್ಯೋಧನನೊಡನೆ ಸಂಧಾನ ಮಾಡಿಕೊಳ್ಳುವಂತೆ ಬೇಡಿಕೊಂಡ. ಆದರೆ ಅಲ್ಲಿದ್ದದ್ದು ಛಲದಂಕಮಲ್ಲ, ಆತನ ಬಳಿ ರಾಜಿಯ ಮಾತೇ ಇರಲಿಲ್ಲ. ಹೀಗಾಗಿ ಅಶ್ವತ್ಥಾಮ ಅಂದುಕೊಂಡಂತೆ ನಡೆಯಿತು.
ಯುದ್ಧದ 18ನೇ ದಿನ ತನ್ನ ಎಲ್ಲರನ್ನೂ ಕಳೆದುಕೊಂಡು ಕುರುಕ್ಷೇತ್ರದಲ್ಲಿ ದುರ್ಯೋಧನನು ಮರಣದೊಂದಿಗೆ ಹೋರಾಡುತ್ತಿದ್ದ. ಯುದ್ಧ ನಿಯಮಗಳನ್ನು ಉಲ್ಲಂಘಿಸಿ ಅವನ ತೊಡೆಯ ಮೇಲೆ ದಾಳಿ ಮಾಡಿ ಅವನನ್ನು ಸೋಲಿಸಲಾಗಿತ್ತು. ಅಶ್ವತ್ಥಾಮನ ಕೋಪ ನಿಯಂತ್ರಣವನ್ನು ಕಳೆದುಕೊಂಡಿತು. ನಾನು ಪಾಂಡವರನ್ನು ಕೊಂದೇ ಬರುತ್ತೇನೆ ಎಂಬ ಆಶ್ವಾಸನೆಯನ್ನು ಮಿತ್ರನಿಗೆ ನೀಡಿ ಪಾಂಡವರ ಶಿಬಿರಕ್ಕೆ ತಲುಪಿದ. ಅನ್ನಿ ಅಶ್ವತ್ಥಾಮನ ರುದ್ರಸ್ವರೂಪ ದಿಗಿಲುಟ್ಟಿಸುವಂತಿತ್ತು. ಎದುರಿಗೆ ಸಿಕ್ಕ ಎಲ್ಲರನ್ನೂ ಯಾರೆಂಬುದನ್ನು ನೋಡದೆ ಕೊಂದು ಹಾಕಿದ್ದ. ದೃಷ್ಟದ್ಯುಮ್ನ ಮತ್ತು ಶಿಖಂಡಿ ಎಂಬ ಮಹಾಯೋಧರನ್ನ ಒಬ್ಬನೇ ಸೋಲಿಸಿದನು. ಅಲ್ಪಸ್ವಲ್ಪ ಬದುಕಿ ಉಳಿದಿದ್ದ ಪಾಂಡವರ ಸಂಪೂರ್ಣ ಸೇನೆಯನ್ನ ನಾಶ ಮಾಡಿ ಎಲ್ಲಾ ಬಿಡಾರುಗಳಿಗೆ ಬೆಂಕಿ ಹಚ್ಚಿದ. ಕೊನೆಯಲ್ಲಿ ಒಂದು ಚಿಕ್ಕ ಬಿಡಾರುಕ್ಕೆ ನುಗ್ಗಿದ. ಅಲ್ಲಿ 5 ಜನ ನಿದ್ರಿಸುತ್ತಿದ್ದರು. ಕತ್ತಲಿನಲ್ಲಿ ಅವರನ್ನು ಪಾಂಡವರೆಂದು ಭಾವಿಸಿ ಆ 5ರನ್ನು ಕೊಂದನು. ಅದರಲ್ಲಿ ದಪ್ಪದಾದ ತಲೆಯನ್ನು ಹುಡುಕಿ ಕತ್ತರಿಸಿ ತಂದು ದುರ್ಯೋಧನನ ಮುಂದೆ ಇಟ್ಟಾಗಲೇ ಅದು ಭೀಮನ ಮಗನ ತಲೆ, ತಾನು ಕೊಂದದ್ದು ಪಾಂಡವರ ಮಕ್ಕಳನ್ನ ಎಂಬುದು ಆತನಿಗೆ ತಿಳಿದದ್ದು. ಶಿಶುಹತ್ಯೆಯ ದೋಷವಂತೂ ಹೆಗಲು ಏರಿದೆ. ಅದೇನಾದರೂ ಸರಿ, ಮಿತ್ರನಿಗೆ ಸಂತೋಷ ತರಲೇಬೇಕು ಎಂದು ತಂದೆಗೆ ಎಂದಿಗೂ ಪ್ರಯೋಗಿಸುವುದಿಲ್ಲ ಎಂದು ಹೇಳಿದ್ದ ಬ್ರಹ್ಮಾಸ್ತ್ರವನ್ನು ಇಂದು ಪ್ರಯೋಗಿಸಿಯೇ ಬಿಟ್ಟ. ವಿರುದ್ಧವಾಗಿ ಅರ್ಜುನನು ಒಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ. ಆದರೆ ಕೃಷ್ಣ ಅದರಿಂದ ಇಡೀ ಬ್ರಹ್ಮಾಂಡವೇ ನಾಶವಾಗುತ್ತದೆ ಎಂದು ಮನವರಿಕೆ ಮಾಡಿಸಿ ಇಬ್ಬರಿಗೂ ಬ್ರಹ್ಮಾಸ್ತ್ರವನ್ನು ಮರಳಿ ಪಡೆಯುವಂತೆ ಸಲಹೆ ನೀಡಿದ. ಅರ್ಜುನ ಬ್ರಹ್ಮಾಸ್ತ್ರವನ್ನು ಹಿಂತೆಗೆದುಕೊಂಡ. ಆದರೆ ಅಶ್ವತ್ಥಾಮನಿಗೆ ಬ್ರಹ್ಮಾಸ್ತ್ರವನ್ನು ಹಿಂತೆಗೆಯುವ ವಿದ್ಯೆ ಗೊತ್ತೇ ಇರಲಿಲ್ಲ. ಮೊದಲೇ ಸ್ಥಿಮಿತ ಕಳೆದುಕೊಂಡಿದ್ದ ಮುಂಗೋಪಿ ಅಶ್ವತ್ಥಾಮ ಮತ್ತೊಂದು ಹೀನಕೃತ್ಯವನ್ನು ಮಾಡಿದ. ಪಾಂಡವರ ಕೊನೆಯ ವಂಶದ ಕುಡಿ ಬೆಳೆಯುತ್ತಿದ್ದ ಉತ್ತರೆಯ ಗರ್ಭದ ಕಡೆಗೆ ಅದನ್ನು ತಿರುಗಿಸಿದ. ಕೃಷ್ಣ ತನ್ನ ಶಕ್ತಿಯಿಂದ ಆ ಮಗುವೇನು ಬದುಕಿಸಿದ. ಆದರೆ ಕೃಷ್ಣನ ಕೋಪ ಈ ಬಾರಿ ಎಲ್ಲೆ ಮೀರಿತು. ನಿನ್ನ ಈ ದುಷ್ಕೃತ್ಯಗಳ ಪರಿಣಾಮದಿಂದಾಗಿ ಕುಷ್ಠರೋಗದಿಂದ ನಿನ್ನ ದೇಹ ಕೊಳೆಯುತ್ತಿರಲಿ. ನಿನ್ನ ಮೈಯಿಂದ ಬರುವ ಕೆಟ್ಟ ವಾಸನೆಯನ್ನು ಸಹಿಸಲಾಗದೆ ಜನ ದೂರಕ್ಕೆ ಓಡುವಂತಾಗಲಿ. ನಿನ್ನ ದೇಹ ಸಂಪೂರ್ಣ ಗಾಯಗಳಿಂದ ಕೂಡಿರಲಿ. ಸದಾ ನಿಲ್ಲದೆ ಆ ಗಾಯಗಳಿಂದ ರಕ್ತ ಸೋರುತ್ತಿರಲಿ. ಯಾರೂ ನಿನಗೆ ಸಹಾಯ ಮಾಡುವುದಿಲ್ಲ. ಯಾರೂ ನಿನಗೆ ಆಹಾರ ನೀಡುವುದಿಲ್ಲ. ಯಾವುದೇ ಆಶ್ರಯ ಸಿಗುವುದಿಲ್ಲ. ನೀನು ಭಿಕ್ಷುಕನಂತೆ ವಿಶ್ರಾಂತಿಯಿಲ್ಲದೆ ಅಲೆಯಬೇಕು. ಚಿರಂಜೀವಿಯಾಗಿದ್ದರೂ ಪ್ರತಿನಿತ್ಯ ಮರಣವನ್ನು ಬಯಸುತ್ತಿರಬೇಕು ಎಂದು ಕೃಷ್ಣ ಅಶ್ವತ್ಥಾಮನಿಗೆ ಶಾಪ ನೀಡಿದ. ಭೀಮನು ಕೃಷ್ಣನ ಸಲಹೆಯಂತೆ ಆತನ ಹಣೆಯಲ್ಲಿದ್ದ ಶಿವಾಂಶ ಮಣಿಯನ್ನು ಕಿತ್ತುಹಾಕಿದ. ಆದರೆ ನಂತರ ಅಶ್ವತ್ಥಾಮ ತನ್ನ ತಪ್ಪಿನ ಅರಿವಾಗಿ ಕ್ಷಮೆಯಾಚಿಸಿದ್ದರಿಂದ ವಿಷ್ಣುವಿನ ಕೊನೆಯ ಅವತಾರ ಕಲ್ಕಿ ಭೂಮಿಯಲ್ಲಿ ಜನಿಸುವುದಕ್ಕೆ ಬರುವ ಅಡೆತಡೆಗಳಿಂದ ನೀನು ಅದನ್ನು ರಕ್ಷಿಸಬೇಕು ಎಂದು ಕೃಷ್ಣ ಹೇಳಿದ. ಅಂದಿನಿಂದ ಇಂದಿನವರೆಗೂ ಅಶ್ವತ್ಥಾಮನನ್ನು ನಾವು ನೋಡಿದ್ದೇವೆ ಎಂಬ ಮಾತುಗಳನ್ನು ಆಡಿರುವುದು ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ಗಳು ಹರಿದಾಡುವುದನ್ನು ನಾವು ನೋಡಿದ್ದೇವೆ. ಈ ನಂಬಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.